ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೀರಾ ಕಲ್ಯಾಣ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಕಥೆನ ಶುರು ಮಾಡ್ತೀನಿ. ಮೀರಾ ಹೇಮಾ ಅವರನ್ನ ನಿಮ್ಮ ಹತ್ರ ಕೊಟ್ಟಿದ್ದ ಪರ್ಸ್ ಮತ್ತು ಫೋನ್ನ ತೆಗೆದುಕೊಳ್ಬೇಕಿತ್ತು. ಹಾಗೆ ಮೈ ಮರೆತು ಕುಳಿತಿದ್ದು ನಂದೇ ತಪ್ಪು ಅಲ್ವಾ ಅಮ್ಮ ಎಂದು ಅವರ ಕೈನ ಹಿಡಿದು ಕಣ್ಣಿಗೆ ಒತ್ಕೊಳ್ತಾ ಇರ್ತಾಳೆ. ಅಷ್ಟರಲ್ಲಿ ಆಗ್ತಾನೆ ರೂಮಿಗೆ ಬಂದಂತ ಏಜೆ ಅತ್ತೆ ಸೊಸೆಯ ಬಾಂಧವ್ಯವನ್ನ ಕಂಡು ಅವಳ ತುಟಿ ಅರಳಿತು. ಆದರೆ ಅದನ್ನು ನೋಡುವ ಭಾಗ್ಯ ಮಾತ್ರ ಅತ್ತೆ ಸೊಸೆಗೆ ಸಿಗಲಿಲ್ಲ. ಅವರ ಬಳಿಗೆ ಕೋಪದ ಮುಖ ಹೊತ್ಕೊಂಡು ಬಂದವನು, ಅಮ್ಮ, ನಿಮ್ಮ ಅತ್ತೆ ಸೊಸೆ ಡ್ರಾಮಾ ಮುಗ್ದಿದ್ರೆ ನಿನ್ನ ಸೊಸೆ ಹೊಟ್ಟೆಗೆ ಏನಾದರೂ ಕೊಡಿ, ಇಲ್ಲ ಅಂದರೆ ನಾನು ಮಾಡುವ ಕೆಲಸ ಕಾರ್ಯಗಳನ್ನು ಬಿಟ್ಟು ನಿನ್ನ ಸೊಸೆ ಸೇವೆಯನ್ನು ಮಾಡ್ತಾ ನಾಳೆಯೂ ಕೂಡ ಮನೆಯಲ್ಲೇ ಕೂರಬೇಕು ಅಂತ ಹೇಳಿದವನ ಮಾತಿಗೆ ಬೆಳಗ್ಗೆ ಅವಳು ಪ್ರಜ್ಞೆ ಕಳ್ಕೊಂಡು ಮಲಗಿದಾಗ ಎಲ್ರಿಗಿಂತಲೂ ಹೆಚ್ಚು ಅವನೇ ಚಡಪಡಿಸಿದ್ದು ನೆನಪಿಸ್ಕೊಂಡು ಹೇಮಾ ಅವರು, ಅಯ್ಯೋ ಕಳ್ಳ ನನ್ನ ಮಗನೆ, ನಿನ್ನೆ ಅವಳು ಮನೆಗೆ ಬಂದಿಲ್ಲ ಅಂತ ಅಷ್ಟೊಂದು ಚಡಪಡಿಸ್ತಾ ಅವಳನ್ನು ಹುಡುಕಿಕೊಂಡು ಹೋಗಿದ್ದು ಅಲ್ಲದೆ ರಾತ್ರಿಯೆಲ್ಲ ಅವಳನ್ನು ಮಗುವಿನಂತೆ ಹಾಗೆ ಅವಳ ಕಾಳಜಿ ಮಾಡಿ ಈಗ ಅವಳ ಸೇವೆ ಮಾಡಿಕೊಂಡು ಮನೆಯಲ್ಲಿ ಬಿದ್ದಿರಲು ಆಗೋದಿಲ್ಲ ಅಂತ ನಾಟಕ ಮಾಡ್ತೀಯಾ? ನಿನ್ನ ಮನಸ್ಸು ಕೂಡ ನನ್ನ ಸೊಸೆ ಮೀರಾ ಒಳ್ಳೆಯತನಕ್ಕೆ ಮೆಚ್ಚಿ ನಿನ್ನ ಮನವು ನಿನಗೆ ಅರಿವಿಲ್ಲದಂತೆ ಅವಳ ಕಡೆಗೆ ಜಾರಿರುವುದು ನೀನು ಅವಳಿಗೆ ನೋಡುವ ನೋಟದಲ್ಲೇ ಸ್ಪಷ್ಟವಾಗಿ ನನಗೆ ಕಾಣ್ತಾ ಇದೆ ಕಣೋ ಅಂತ ಮುಗುಳ್ನಕ್ಕರು. ಏಜೆ ಮಾತುಗಳನ್ನ ಕೇಳ್ತಾ ಇದ್ದ ಮೀರಾ ಮುಖವು ಅವನ ಮಾತಿನಿಂದ ಸಪ್ಪಗೆ ಆಗಿತ್ತು. ಹೌದು, ಅವರು ಹೇಳಿದ್ದು ಸರಿಯಾಗಿಯೇ ಇದೆ. ಅಷ್ಟು ದೊಡ್ಡ ಫೇಮಸ್ ಹೀರೋ ಇವರು. ನನ್ನ ಕಾರಣದಿಂದ ಇವತ್ತು ಹೋಗಲಿಲ್ಲ. ಯಾಕಾದರೂ ಇಷ್ಟೊಂದು ಜ್ವರ ಬಂತೋ ಏನೋ. ಇಲ್ಲ, ನಾನು ಹೀಗೆ ಸುಸ್ತು ಅಂತ ಮಲಗಿದ್ರೆ ಇವರು ಶೂಟಿಂಗ್ ಹೋಗದೆ ಮನೆಯಲ್ಲಿಯೇ ಇರ್ತಾರೆ. ಆಮೇಲೆ ಅವರಿಗೆ ನನ್ನಿಂದ ಎಷ್ಟು ಲಾಸ್ ಆಗುತ್ತೆ ಅಂತ ಪುನಃ ಕೋಪಿಸ್ಕೊಂಡ್ರೆ, ಅಯ್ಯೋ ಬೇಡಪ್ಪ, ಅವರು ಮನೆಯಿಂದ ಹೊರಗೆ ಹೋಗುವವರೆಗೂ ನಾನು ಮೊದಲಂತೆ ಎದ್ದು ಮನೆ ಕೆಲಸಗಳ ಕಡೆಗೆ ಗಮನ ವಹಿಸ್ಬೇಕು ಅಂತ ಅಂದ್ಕೊಂಡ್ಳು ಮೀರಾ. ನಂತರ ಮೀರಾ ತಗೋ ಪುಟ್ಟ ಊಟ ಮಾಡು ಎನ್ನಲು ಅವರ ಕೈಯಿಂದ ತಾನೇ ತಟ್ಟೆಯನ್ನು ತೆಗೆದುಕೊಂಡು ಮೀರಾ ತಾನೇ ತನ್ನ ನಡುಗುವ ಕೈಗಳಿಂದ ತಲೆ ತಗ್ಗಿಸಿ ಸುಮ್ಮನೆ ತಿನ್ನಲು ಕುಳಿತಳು. ತುಂಬ ಹಸುವಾಗಿದ್ದ ಕಾರಣ ಅವರು ಕೊಟ್ಟ ಊಟ ಅಷ್ಟನ್ನು ಕೂಡ ಸುಮ್ಮನೆ ತಲೆ ತಗ್ಗಿಸಿ ತಿನ್ನಲು ಕುಳಿತಳು ಮೀರಾ. ಪೂರ್ತಿ ಊಟವನ್ನು ಮುಗಿಸಿದ ಬಳಿಕ ಮೀರಾ ತಟ್ಟೆಯನ್ನು ತೆಗೆದುಕೊಂಡ ಹೇಮಾ ಅವರನ್ನು ಕಂಡು, ಅಮ್ಮ ಪರವಾಗಿಲ್ಲ, ನಾನೇ ಕೆಳಗೆ ತಗೊಂಡು ಬರ್ತೀನಿ ಕೊಡಿ ಅಂತ ಹೇಳ್ತಾಳೆ. ಈಗಷ್ಟೇ ಜ್ವರ ಕಡಿಮೆ ಆಗಿದೆ, ಸ್ವಲ್ಪ ದಿನ ರೆಸ್ಟ್ ಮಾಡು ಮೀರಾ, ಸದ್ಯಕ್ಕೆ ನೀನು ಕೆಳಗೆ ಹೋಗುವಂತಿಲ್ಲ. ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನಿನಗೆ ಎಷ್ಟು ಸುಸ್ತಾಗಿದೆ ಅಂತ. ಸುಮ್ಮನೆ ಮಲ್ಕೊಂಡು ರೆಸ್ಟ್ ಮಾಡು, 2 ದಿವಸ ಸುಮ್ಮನೆ ರೆಸ್ಟ್ ಮಾಡು, ಹಾಗೆ ನೀನು ಕೆಳಗಡೆ ಕೂಡ ಬರುವಂತಿಲ್ಲ ಎಂದು ತಟ್ಟೆಯನ್ನು ತೆಗೆದುಕೊಂಡು ಹೋದರು ಕೆಳಗಡೆ ಹೇಮಾ ಅವರು. ನಂತರ ಅವಳ ಬಳಿಗೆ ಬಂದಂತಹ ಏಜೆ ಟ್ಯಾಬ್ಲೆಟ್ನ ತಗೊಂಡು ಅವಳ ಕೈಗೆ ಕೊಟ್ಟವನು ನೀರಿನ ಲೋಟವನ್ನು ಕೂಡ ಅವಳ ಮುಂದೆ ಇಡಲು ಅವಳು ಏನೊಂದು ಮಾತನಾಡದೆ ಟ್ಯಾಬ್ಲೆಟ್ ತಗೊಂಡವಳು ಹಾಗೆ ಬೆಡ್ ಮೇಲೆ ಮಲಗಿ ಬ್ಲ್ಯಾಂಕೆಟ್ನ ಮುಖದ ತುಂಬ ಹೊತ್ಕೊಂಡು ಮಲಗಿದಳು. ನಂತರ ತನ್ನ ಮಾತಿನಿಂದ ಅವಳ ಮನಸ್ಸಿಗೆ ನೋವಾಗಿದ್ದು ಅವಳ ಮುಖವನ್ನ ನೋಡಿ ಅರ್ಥವಾಗಿತ್ತು. ಅವಳ ಕಡೆಗೆ ಅವನ ಮನವು ಜಾರ್ತಾ ಇರೋದು ಅರಿವಾಗಿದ್ದರೂ ಕೂಡ ತನ್ನ ತಂದೆಯ ನೆನಪುಗಳ ದಾಳಿಯಿಂದ ನಿಜವಾದ ಪ್ರೀತಿ ಕೂಡ ಅವನಿಗೆ ಅರ್ಥನೇ ಆಗಲಿಲ್ಲ. ಅವನ ಪೂರ್ತಿ ನಿದ್ದೆಗೆ ಜಾರಿರುವುದು ಕಂಡು ನಿಧಾನವಾಗಿ ಬೆಡ್ಶೀಟ್ನಿಂದ ತನ್ನ ಮುಖದಿಂದ ನೀರ ಸರಿಸುತ್ತಾ ಆ ಹುಣ್ಣಿಮೆಯ ರಾತ್ರಿಯಲ್ಲಿ ಚಂದಿರನ ಬೆಳಕು ಅವನ ಮುಖವನ್ನು ಸ್ಪಷ್ಟವಾಗಿ ಕಾಣುವಂತೆ ಮಾಡಿತ್ತು. ಅವನ ಮುಖ ನಿದ್ದೆಯಲ್ಲಿ ಪ್ರಶಾಂತವಾಗಿ ಕಂಡಿತ್ತು. ಆಗ ಅವನ ಮುಖವನ್ನು ನೋಡಿದ ಮೀರಾ ಮುಖದಲ್ಲಿ ಇವರು ನಿದ್ದೆ ಮಾಡಿದಾಗ ಮಾತ್ರ ಇಷ್ಟೊಂದು ಪ್ರಶಾಂತ ಆಗಿರೋದು ಅಂತ ಅನಿಸುತ್ತೆ. ಇವರ ಮುಖ ರಾತ್ರಿ ಇವರು ಮಾಡಿದ ಕಾಳಜಿ ನೋಡಿ ಇವರಿಗೂ ಕೂಡ ನನ್ನ ಮೇಲೆ ಸ್ವಲ್ಪನಾದರೂ ಪ್ರೀತಿ ಇದೆ ಅಂತ ಅನಿಸಿತ್ತು. ಆದರೆ ಆಗಲೇ ಇವರು ಹೇಳಿದ ಮಾತುಗಳು ಕೇಳಿ ನನಗೆ ನಿಜವಾಗಿಯೂ ತುಂಬಾ ಮನಸ್ಸಿಗೆ ಬೇಸರ ಆಯಿತು. ಬೇಡ, ಅವರಿಗೆ ಇಷ್ಟ ಇಲ್ಲ ಅಂದರೂ ಕೂಡ ನಾನು ಮೇಲೆ ಬಿದ್ದು ಪ್ರೀತಿ ಮಾಡಿ ಅಂತ ಕೇಳೋದು ತಪ್ಪು. ಇನ್ಮುಂದೆ ನಾನು ಆದಷ್ಟು ಇವರಿಂದ ದೂರನೇ ಇರೋಕ್ಕೆ ಪ್ರಯತ್ನಿಸಬೇಕು ಅಂತ ಅಂದ್ಕೊಂಡು ಅವನ ಮುಖವನ್ನು ನೋಡ್ತಾ ಒಬ್ಬಳೇ ಮಾತಾಡಿಕೊಳ್ತಿದ್ದವಳು ಹಾಗೆ ನಿದ್ದೆಗೆ ಜಾರಿದಳು. ನಂತರ ಬೆಳಗ್ಗೆ ಬೇಗನೆ ಎದ್ದ ಮೀರಾ ಟೈಮ್ ನೋಡಲು 5:30 ಮೇಲೆ ಎದ್ದು ಬಟ್ಟೆಯನ್ನು ತೆಗೆದುಕೊಳ್ಳಲು ಹೋದವಳಿಗೆ ತುಂಬ ನಿಶಕ್ತಿ ಇದ್ದಿದ್ದರಿಂದ ತಲೆ ಸ್ವಲ್ಪ ಹಾಗೆ ಸುತ್ತಿದಂತೆ ಅನಿಸಿ ಹಾಗೆ ಕೆಲವು ನಿಮಿಷಗಳು ಸುಧಾರಿಸಿಕೊಂಡವಳು ನಂತರ ಸ್ನಾನನ ಮುಗಿಸಿ ರೆಡಿಯಾಗಿ ಕೆಳಗಡೆ ಇಳಿದು ಬಂದಳು. ತಲೆ ಸ್ನಾನ ಮಾಡಿದ್ದರಿಂದ ನೀರು ತೊಟ್ಟಿಗ್ತಾ ಇತ್ತು. ಹಾಗೆ ಟವಲ್ ಸುತ್ತಕೊಂಡು ರಂಗೋಲಿ ಹಾಕಲು ಹೋದವಳಿಗೆ ಆವಾಗ ತಾನೇ ಎದ್ದು ಬಂದ ರೂಪ ಅವರು ಮೀರಾ ನನ್ನ ಕಂಡು, ಅರೆ ಮೀರಾ, ಇದೇನು ಮಾಡ್ತಾ ಇದೀಯ ನೀನು
ಎಂದು ಗಾಬರಿಯಿಂದ ಅವಳ ಬಳಿ ಏನಾಯ್ತು ರೂಪಮ್ಮ, ಯಾಕಿಷ್ಟೊಂದು ಗಾಬರಿಯಾಗಿದ್ದೀರಿ ನೀವು ಎಂದು ತನ್ನ ಪಾಡಿಗೆ ತಾನು ರಂಗೋಲಿ ಹಾಕಲು ಕುಳಿತಳು ಮೀರಾ. ಅಲ್ಲ ಮೀರಾ, ಮೈ ಮೇಲೆ ಪ್ರಜ್ಞೆ ಇಲ್ದಿರುವಂತೆ ಜ್ವರ ಬಂದಿದೆ, ಈಗ ತಾನೇ ಸ್ವಲ್ಪ ಜ್ವರ ಬಿಟ್ಟು ಸುಧಾರಿಸ್ಕೊಳ್ತಾ ಇದೀಯಾ? ನೀನು ಆಗಲೇ ಇಷ್ಟೊಂದು ಬೇಗ ಹೇಳೋದು ಅಲ್ಲದೆ ತಲೆ ಸ್ನಾನ ಬೇರೆ ಮಾಡಿದೀಯಾ? ಮತ್ತೆ ಏನಾದ್ರು ಜ್ವರ ಬಂದರೆ? ಅಲ್ಲ, ಎಲ್ಲಿ ಆ ನಿನ್ನ ಗಂಡ? ಒಂದು ಕ್ಷಣ ನೀನು ಮನೆಗೆ ಬಂದಿಲ್ಲ ಅಂತ ಅಷ್ಟೊಂದು ಚಡಪಡಿಸ್ತಾ ಹುಡುಕಿಕೊಂಡು ಕರೆದುಕೊಂಡು ಬಂದವನು ಹುಷಾರಿಲ್ಲ ಅಂದರೂ ಕೂಡ ಅದು ಹೇಗೆ ನಿನಗೆ ತಲೆ ಸ್ನಾನ ಮಾಡಲು ಬಿಟ್ಟ? ಎಲ್ಲಿ ಅವನು ಅಂತ ರೂಪ ಅವರು ಅಮೋಘ್ ಅಮೋಘ್ ಅಂತ ಕೌಗಲು ಹೋದವರ ಮಾತಿಗೆ ಹೆದರಿಕೆಯಿಂದ ಮೇಲೆದ್ದು ನಿಂತ ಮೀರಾ. ಪ್ಲೀಸ್ ರೂಪಮ್ಮ, ಕೂಗಬೇಡಿ, ನಾನು ಎದ್ದು ಬಂದಿರೋದು ಅವರಿಗೆ ಗೊತ್ತಿಲ್ಲ, ಅವರಿನ್ನೂ ಮಲ್ಗೆ ಇದ್ದಾರೆ ಎನ್ನಲು ಇವರ ಕೂಗಾಟದಿಂದ ಹೇಮ ಅವರಿಗೆ ಎಚ್ಚರಾಯಿತು. ಎದ್ದು ಹೊರಗೆ ಬಂದ ಹೇಮ ಅವರು ಏನಾಯಿತು ಎಂದು ರೂಪ ಅವರ ಮುಂದೆ ಬಂದವರು ತಲೆ ಸ್ನಾನ ಮಾಡಿ ಟವಲ್ನಲ್ಲಿ ಕೂದಲು ಸುತ್ತಕೊಂಡು ಎದುರು ನಿಂತಿದ್ದ ಮೀರಾನ ಕಂಡು, ಮೀರಾ ಇದೇನಮ್ಮ, ರಾತ್ರಿಯೆಲ್ಲ ಅಷ್ಟೊಂದು ಜ್ವರದಿಂದ ನರಳ್ತಾ ಇದ್ರು, ಇಷ್ಟೊಂದು ಬೇಗ ಹೇಳೋದು ಅಲ್ಲದೆ ತಲೆ ಸ್ನಾನ ಬೇರೆ ಮಾಡಿದೀಯಾ? ನಿಂಗೆ ಇಷ್ಟು ಬೇಗ ಎದ್ದು ಬರೋದಕ್ಕೆ ಯಾರು ಹೇಳಿದ್ದು? ಬಾ ಮೊದಲು ಎಂದು ಅವಳ ಕೈಯನ್ನು ಹಿಡಿದು ತಮ್ಮ ರೂಮಿಗೆ ಕರ್ಕೊಂಡು ಬಂದವರು, ಏನು ಹುಡುಗಿನೋ ಏನೋ, ಹೇಳಿದ ಮಾತು ಒಂದನ್ನು ಕೂಡ ನೀನು ಕೇಳೋದೇ ಇಲ್ಲ ಎಂದು ಅವರ ಹೇರ್ ಡ್ರೈಯರ್ನ ತಗೊಂಡು ಅವಳ ಸುತ್ತಿಕೊಂಡಿದ್ದ ಟವಲ್ನ ತೆಗೆದು ಚೆನ್ನಾಗಿ ಕೂದಲ್ಲ ಒಣಗಿಸಿದರು. ಅಮ್ಮ, ನಾನು ಈಗ ಹುಷಾರಾಗಿ ಇದ್ದೀನಿ, ನೀವು ಹೀಗೆ ಮುಖ ಊದಿಸ್ಕೊಂಡಿದ್ರೆ ನನಗೆ ಅಳುನೇ ಬರುತ್ತೆ ಎಂದು ಮುಖನ ಸಪ್ಪಗೆ ಮಾಡಿ ಕುಳಿತವಳು ಮೀರಾ. ಸಪ್ಪಗೆ ಮಾಡಿಕೊಂಡು ಕುಳಿತವಳನ್ನ ಕಂಡು ಮಾಡೋದೆಲ್ಲ ಮಾಡಿ ಪೂಸಿ ಹೊಡೆಯೋದಕ್ಕೆ ತುಂಬ ಚೆನ್ನಾಗಿ ಕಲ್ತಿದೀಯ ಮೀರಾ ನೀನು. ಈಗ ನೀನು ತಲೆ ಸ್ನಾನ ಮಾಡಿರೋದು ಆ ನನ್ನ ಕೋಪಿಷ್ಟ ಮಗ ನೋಡಲೇಬೇಕು ಏನಲ್ಲೂ ಏಜೆ ಹೆಸರನ್ನ ಕೇಳಿಯೇ ಅವಳ ಕೈಕಾಲುಗಳು ನಡುಗಲು ಶುರುವಾಯಿತು. ಏಜೆ ಹೆಸರನ್ನ ಕೇಳಿ ಅವಳ ಕೈಕಾಲು ನಡುಗಲು ಶುರುವಾಗಿದ್ದಕ್ಕೆ ತಕ್ಷಣವೇ ಹೇಮ ಅವರ ಕಡೆಗೆ ತಿರುಗಿದ ಮೀರಾ ಅವರ ಕೈ ಹಿಡಿದು, ಅಮ್ಮ ಪ್ಲೀಸ್ ಪ್ಲೀಸ್ ಅಮ್ಮ, ಅವರಿಗೆ ಹೇಳಬೇಡಿ, ಮೊದಲೇ ಅವರಿಗೆ ನಿನ್ನೆ ಶೂಟಿಂಗ್ ಹೋಗದೆ ಇರೋದಕ್ಕೆ ನನ್ನ ಮೇಲೆ ಈಗಾಗಲೇ ಕೋಪ ಬಂದಿರುತ್ತೆ, ನೀವು ಬೇರೆ ಈಗ ಈ ವಿಷಯವನ್ನು ಹೇಳಿದರೆ ಅವರ ಕೋಪ ಮತ್ತಷ್ಟು ಹೆಚ್ಚಾಗುತ್ತೆ, ಪ್ಲೀಸ್ ಅಮ್ಮ ಎಂದು ಪುಟ್ಟ ಮಕ್ಕಳಂತೆ ಗೋಗರೆಯುತ್ತಿದ್ದಳನ್ನ ಕಂಡು ನಗುತ್ತಾ, ಅದೆಷ್ಟು ದಿನ ನೀನು ಅವನಿಗೆ ಹೆದರುಕೊಂಡು ಅವನಿಂದ ಹೀಗೆ ದೂರ ಇರ್ತೀಯ ಮೀರಾ? ಒಂದ್ಸಲ ಅವನ ವಿರುದ್ಧವಾಗಿ ತಿರುಗಿದ್ ನೋಡು, ಆಗ ಅವನು ನೀನು ಕೂರು ಅಂದರೆ ಕೂರಬೇಕು, ನಿಲ್ಲು ಅಂದರೆ ನಿಲ್ಲಬೇಕು, ಹಾಗೆ ನಿನ್ನ ಮಾತನ್ನು ಕೇಳ್ತಾನೆ. ಅಮ್ಮ, ಅವರು ಅಂದರೆ ನನಗೆ ಭಯ ಅಲ್ಲ ಅಮ್ಮ, ನನಗೆ ಪ್ರೀತಿ ಇದೆ, ಆದರೆ ನಾನಾಗೆ ಅವ್ರ ಮೇಲೆ ಬಿದ್ದು ಹೋಗೋದು ಸರಿ ಅನ್ನಿಸ್ಲಿಲ್ಲ, ಅದಕ್ಕೆ ಅದಲ್ಲದೇನೆ ಅಮ್ಮ, ನಾನು ಅವರ ವಿರುದ್ಧ ತಿರುಗಿ ಬೀಳ್ಬೇಕಾ? ಅದು ನನ್ನಿಂದ ಸಾಧ್ಯನೇ ಇಲ್ಲ ಅಮ್ಮ. ಅವರ ಮುಖ ನೋಡಿದರೆ ಸಾಕು ನನ್ನ ಕೈಕಾಲು ನಡುಗಲು ಶುರುವಾಗುತ್ತೆ, ಅದು ಪ್ರೀತಿಯಿಂದನ ಅಥವಾ ಭಯನ ನನಗೆ ಗೊತ್ತಿಲ್ಲ, ಇನ್ನು ನಾನು ಹೇಗೆ ಇಲ್ಲ ಅಮ್ಮ ಎಂದು ತಲೆ ತಗ್ಗಿಸಿ ನಿಂತವಳನ್ನ ಕಂಡು ಅವಳ ತಲೆ ಮೇಲೆ ಮುಟಕಿದ ಹೇಮ ಅವರು, ಆಹಾ, ಒಳ್ಳೆ ಸೊಸೆಯನ್ನೇ ಹುಡುಕಿದ್ದಾನೆ ಬಿಡು ಮೀರಾ, ನಾನು ಆ ಕೋಪನ ನೀನು ಕಡಿಮೆ ಮಾಡಿ ಸನ್ಯಾಸಿ ಆಗೋಕೆ ಹೊರಟಿರುವ ಮಗನನ್ನ ಸಂಸಾರ ಮಾಡ್ತೀಯಾ ಅಂತ ಅಂದರೆ ನೀನು ನೋಡಿದರೆ ಅವನನ್ನು ಯಾವುದೋ ಹುಲಿ ಸಿಂಹದಂತೆ ನೋಡಿ ಹೆದರಿ ಓಡಿ ಹೋಗ್ತೀಯಲ್ಲ, ನೀನು ಹೀಗೆ ಅವನಿಗೆ ಹೆದರ್ಕೊಂಡು ಕುಳಿತರೆ ನೀವಿಬ್ಬರು ಸೇರಿ ನನ್ನ ಅಜ್ಜಿ ಆಗುವ ಕನಸನ್ನು ಯಾವಾಗ ನೆನೆಸಾಗೋ ಹಾಗೆ ಮಾಡೋದು ಎಂದು ಅವಳ ಮುಖವನ್ನು ನೋಡಲು ಅವಳು ನಾಚಿಕೆಯಿಂದ ಮುಖನ ಕೆಂಪಾಗಿ ಮಾಡಿಕೊಂಡಳು. ಹೋಗಿ ಅಮ್ಮ ಎಂದು ಅವರ ಎದೆಗೆ ಒರಗಿದಳು ಮೀರಾ. ಬೆಳಗ್ಗೆ ಆಗ ತಾನೇ ನಿಧಾನವಾಗಿ ಕಣ್ಣು ತೆರೆದ ಈಜೆಗೆ ಪಕ್ಕದಲ್ಲಿ ತಿರುಗಿ ನೋಡಲು ಮೀರಾ ಕಡೆಗೆ ಅವಳು ಆಗಲೇ ಎದ್ದು ಹೋಗಿರುವುದು ಕಂಡು, ಇದೇನಿದು, ಇವಳು ಇಷ್ಟೊಂದು ಬೇಗ ಎದ್ದಿದ್ದಾಳೆ, ರಾತ್ರಿಯೆಲ್ಲ ಅಷ್ಟೊಂದು ಜ್ವರದಿಂದ ನರಳಾಡ್ತಾ ಇದ್ಲು, ಸ್ವಲ್ಪ ಜ್ವರ ಕಡಿಮೆ ಆಗಿದ್ದೆ ಎಂದು ಪುನಃ ತನ್ನ ಕೆಲಸ ಮಾಡಲು ಹೋಗಿದ್ದಾಳೆ ಅನಿಸುತ್ತೆ, ಒಂದೆರಡು ದಿನ ರೆಸ್ಟ್ ಮಾಡೋದನ್ನು ಬಿಟ್ಟು ಆಗಲೇ ಕೆಲಸ ಶುರು ಮಾಡಿದ್ದಾಳೆ, ಮಾಡ್ತೀನಿ ತಡಿ ಇವಳಿಗೆ, 2 ದಿನ ರೂಮಿನಿಂದ ಹೊರಗೆ ಎಲ್ಲೂ ಹೋಗದಂತೆ ರೂಮಿನಲ್ಲೇ ಕೂಡಿ ಹಾಕಬೇಕು, ಆಗಲೇ ಇವಳಿಗೆ ಬುದ್ಧಿ ಬರೋದು ಎಂದು ಮೀರಾನ ಹುಡುಕೊಂಡು ಕೆಳಗೆ ಇಳಿದು ಬರ್ತಾನೆ ಏಜೆ. ಈ ಕತೆ ಮುಂದುವರಿಯುವುದು. ನಿಜವಾಗ್ಲೂ ಏಜೆ ಅನ್ಕೊಂಡ ಹಾಗೆ ರೂಮಲ್ಲಿ ಮೀರಾನ ಕೂಡ ಹಾಕ್ತಾನ, ಇಲ್ಲ ಮೀರಾನ ತನ್ನ ಪ್ರೀತಿಯಿಂದ ಪಳಗಿಸಿ ಹೇಳ್ತಾನ? ಮಿಸ್ ಮಾಡದೆ ಮುಂದಿನ ಎಪಿಸೋಡ್ಗಾಗಿ ಕಾಯ್ತಾ ಇರಿ. ಹಾಗೆ ದಯವಿಟ್ಟು ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡ್ನಲ್ಲಿ.
ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.